ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಡಿ ಸಿ ಸಿ ಬ್ಯಾಂಕ್ ಧಡಲ್ ಪಡಲ್ ಗರ್ಮ ಗರಂ ನಡೆದೈತ್ರಿಪ್ಪ. ಡಿ ಸಿ ಸಿ ಬ್ಯಾಂಕ್ದ ಭಾಳ ತರಾತುರಿ, ಯಾವುದೇ ರೀತಿಯಿಂದ ನಾವು ಗೆಲ್ಲತ್ತೇವ. ರಮೇಶ ಕತ್ತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಶಕ್ತಿ ತೋರಿಸ್ತೀನಿ. ಹಳೇ ಮಂತ್ರಿಗಳಾದಂಥ ಇ ವಿ ಪಾಟೀಲ್ರನ್ನು ಕೂಡಿಸ್ಕೊಂಡಾರ. 30 ವರ್ಷಗಳದ ದೂರಿದ್ದವರು ಒಂದಾಗ್ಯಾರ. ಏನು ಫಲ ಸಿಗತೈತಿ ರೀ? ಮುಂದೇನೇನು ಶಾಸಕನು ಕಳ್ಕೊತಾರ ಗೊತ್ತಿಲ್ಲ. ಯಾಕಂದ್ರೆ ಇನ್ನು ಅಲ್ಲಿ ಎಲೆಕ್ಟ್ರಿಕ್ ಸೊಸೈಟಿ, ಹೀರಾ ಶುಗರ್ ಫ್ಯಾಕ್ಟ್ರಿ, ಇನ್ನು ರಮೇಶ್ ಕತ್ತಿ ಹೀರಾ ಶುಗರ್ ಮತ್ತು ಈ ಎಲೆಕ್ಟ್ರಿಕ್ ಸೊಸೈಟಿ ಗೆದ್ದು ತೋರಿಸಿದ ತಕ್ಷಣ ಮುಂದೆ ಶಾಸಕ ಆಗಬಹುದು. ಈ ಎರಡೂ ಫೇಲ್ ಆದವು ಅಂದರೆ ಶಾಸಕ ಸ್ಥಾನ ಫೇಲ್ ಆಕೈತಿ. ಯಾಕಂದ್ರೆ ಇಲ್ಲಿ ರಾಜಕೀಯ ಚಟುವಟಿಕೆಗಳನ್ನ ಬೇರೆ ಹಾಕವ್ರಿ. ಹಗಲಿ ಒಂದು ರಾತ್ರಿ ಒಂದು ರೀ. ಹಗಲಿ ರಮೇಶ್ ಕತ್ತಿ ಜೋಡಿ ಇರ್ತಾರೆ, ರಾತ್ರಿ ಬೇರೆದವ್ರ ಜೋಡಿ ಇರ್ತಾರೆ. ಹಿಂಗೆ ಎಲ್ಲರೇ ನಂಬಿ ರಮೇಶ ಕತ್ತಿ ತೊಡಿ ತಟ್ಟಿ ನಿಂತಾನ ಅಂದ ಮೇಲೆ ಇನ್ನು ರಾಜಕೀಯ ತಿರುಮುರು ಏನಾಕೈತಿ, ಅದು ಡಿ ಸಿ ಸಿ ಬ್ಯಾಂಕಿಗೆ ದಿಕ್ಸೂಚಿ ಆಕೈತಿ. ಅಣ್ಣಾ ಸಾಹೇಬ್ ಜೊಲ್ಲೆ ಜಾರಕಿಹೊಳಿ ಜೊತೆ ಮಿಲಾಪ್. ಬಲಾಢ್ಯ ವ್ಯಕ್ತಿಗಳು ಈಗ ಒಂದಾಗ್ಯಾರ. 16 ಸೀಟ್ದಾಗ 10ರಿಂದ 12 ಸೀಟ್ ತೊಗೋತಾರ ಅವ್ರು. ಬಾಲಚಂದ್ರ ಜಾರಕಿಹೊಳಿ ಬಿಡಂಗೇ ಇಲ್ಲ. ಕೈ ಹಾಕಿರೋ ಸಕ್ಸಸ್ ಅಂಥ ಶಕ್ತಿನ ಐತಿ, ಅಂಥದ್ದು ಒಂದು ತಾಕತ್ತ ಐತಿ. ಎಲ್ಲ ಸಹೋದರರು ಒಂದು ಆಕಾರ್ರಿ, ಒಂದಾಗಿ ಒಂದ ತಾಸಿನಾಗ ಮೀಟಿಂಗ್ ಮಾಡಿ ಹೆಂಗೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಎಷ್ಟು ದಿವಸದಿಂದ ನಡೆದಿತ್ತು, ಇವ್ರನ್ನ ಮಾಡ್ಬೇಕಂತೇಳಿ ಬಂದ ತಕ್ಷಣ ಉಸ್ತುವಾರಿ ಮಂತ್ರಿ ಚಾಣಕ್ಯ ಮಾಸ್ಟರ್ ಮೈಂಡ ಒಂದ ಗ್ಲಾಸ್ ಸೋಡಾ ಕುಡ್ದು ಅಳಗ್ಯಾಡಿಸಿ ಹೋಗಿ ಒಂದು ಘೋಷಣೆ ಮಾಡಿ ಹೋಗಿದ್ದು ನಿಮಗೆ ಇತಿಹಾಸ ಗೊತ್ತೈತಿ. ಇವೆಲ್ಲ ಇತಿಹಾಸಗಳು ನೆನಪಿಟ್ಕೋಬೇಕು. ಈಗ ಮಹಾಂತೇಶ ದೊಡ್ಡಗೌಡ್ರು ಈಗ ಮತ್ತೆ ಪ್ರಾಬ್ಲಮ್ ಆಗೈತಿ ರೀ. ಮಹಾಂತೇಶ್ ದೊಡ್ಡಗೌಡ್ರು ನಿರ್ದೇಶಕ ಸ್ಥಾನ ಸಲುವಾಗಿ ಅಲ್ಲಿ ವಿಕ್ರಮಣ್ಣವ್ರು ಬಾಬಾ ಸಾಹೇಬ್ ಪಾಟೀಲ್ ತಯಾರು ಮಾಡ್ಯಾರ. ಇನ್ನು ಅಲ್ಲಿ ರಣರಂಗ ಹತ್ತೋದು ಭಾಳ ಕುತೂಹಲ ಭರಿತವಾದ ಸುದ್ದಿ ಐತಿ. ಈಗ ರಾಮದುರ್ಗದಾಗ ಅಲ್ಲಿ ಪಟ್ಟಣ ಮತ್ತು ಯಾದವಾಡ ಮಿಲಾಪಿಯಾಗಿ ಒಂದು ತಗೋತಾರವ್ರು. ಯಾಕಂದ್ರೆ ಪಟ್ಟಣ ಎಮ್ ಎಲ್ ಎ ಆಗ್ಬೇಕಾರೆ ಯಾದವಾಡದವ್ರದ್ದು ಒಂದು 4 ಅಕ್ಕಿ ಕಾಳು ಬಿದ್ದಿರ್ಬೇಕು. ಹಿಂಗೆ ಜನ ಮಾತಾಡ್ತಾರೆ. ಅದರ ಸಲುವಾಗಿ ರಾಜಕೀಯ ಯಾವಾಗಲೂ ನಿಂತ ನೀರಲ್ಲ, ಹರಿವು ನೀರು ಅಂತ ಹೇಳಿದ್ನಿ. ಪ್ರತಿಯೊಂದು ಡಿ ಸಿ ಸಿ ಬ್ಯಾಂಕ್ದ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ನೀವು ಕಮೆಂಟ್ ಏನು ಹಾಕಾಕತ್ತಿರಲ್ಲ, ಆ ಕಮೆಂಟಕ್ಕೆ ನಾ ಉತ್ತರ ಆಮೇಲೆ ಕೊಡ್ತೀನಿ. ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಆದಮೇಲೆ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯನ ಜುಟ್ಟ ಹಿಡಿಯೋದಿದ್ರದ್ದು ಚುಕ್ಕಾಣಿ ಅವ್ರ ಕೈಯಾಗ ಬರುದು. 16ರಾಗ 12 13 ತೊಗೋತಾರೆ ರೀ. 4 ಇಲೆಕ್ಷನ್ ಆಗ್ತಾವೆ ಆಗಲಿ, ಆ ಇಲೆಕ್ಷನ್ಗೂ ಏನು ವಿಚಾರ ಮಾಡೋದಿಲ್ಲ. ಅಲ್ಲಿಯೂ ಮತ್ತು 3-4 ಕೊಡ್ಲೆ ಗೆಲ್ಲುವಣ, ಮತ್ತು 15 ಆಗ್ತಾವೆ ಅಂಬಲ್ಲ. ಅದು ಒಂದು ಶಕ್ತಿ ಐತಿ. ಆ ಶಕ್ತಿಗೆ ಅಲ್ಲಿ ಜನ ಒಂದು ಸೀಟಿ ಹೊಡೆದ್ರೆ ಇವರ ಬುದು 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 ನೀರು ಹರಿದಂಗೆ ಜನಸಾಗರ ಹರಿದು ಬರ್ತೈತಿ. ಆ ಜನಸಾಗರ ಹರಿದು ಬರುವ ಸಲುವಾಗಿ ಏನು ಇವರಿಂದ ಉಪಯೋಗ ಆಗಿರಬೇಕು ಅನ್ನೋದು ತಿಳ್ಕೊರಿ. ಜನನೇ ಏನು ವಿಚಾರ ಮಾಡ್ತೈತಿ, ಇವತ್ತು ಶಾಂತಿ ನೆಮ್ಮದಿಯ ಬದುಕಟ್ಟು ಕೊಟ್ರೆ ಸಾಕಪ್ಪ. ಎಲ್ಲರದು ಇದೈತಿ. ಇವತ್ತು ಯಾರೋ ಆಗಲಿ, ಎಷ್ಟೋ ಶ್ರೀಮಂತಿಗಿರಲಿ, ಏನು 1000 ವರ್ಷ ಬದುಕಕ್ಕೆ ಬಂದಿಲ್ಲಪ್ಪ. ನಮಗೆ ಒಂದು ಬದುಕೈತಿ, ಶಾಂತದಿಂದ ಬದುಕೂನು ಆರಾಮಿರೋನು ಅನ್ನೋ ಭಾವನೆಗಳಿಗೆ ಬಂದಾರೆ. ರಾಜಕಾರಣ ಏನೈತಿ ಅವ್ರಿಗೆ ಕೊಡೂ, ನಮ್ಮ ವ್ಯವಹಾರ ವ್ಯಾಪಾರಗಳು ನಾವು ಮಾಡ್ಕೊತ ಹೋಗುನು, ಈ ಉದ್ದೇಶಕ್ಕನ ಬಂದಾರ ಜನ. ಲಕ್ಷ್ಮಣ್ ಸವದಿ ಕಾಗವಾಡ ಮತ್ತು ಅಥಣಿ ಲಕ್ಷ್ಮಣ್ ಸವದಿ ಕೊಟ್ಟು ಬಿಡ್ತಾರೆ. ಇದು ನನ್ನ ಸಮೀಕ್ಷೆ ಹೇಳಕತ್ತೀನಿ. ಅಣ್ಣಾ ಸಾಹೇಬ ಜೊಲ್ಲೆ ಈ ಜಾರಕಿಹೊಳಿ ಅವ್ರ ಜೊತೆ ಕೈ ಮಿಲಾಪ ಮಾಡಬೇಕಾದ್ರೂ ಅಲ್ಲಿ ಒಂದು ಸಣ್ಣ ಷರತ್ತು ಇರಬೇಕು. ನನ್ನ ಧರ್ಮಪತ್ನಿ ಮುಂದೆ ಎಮ್ ಎಲ್ ಎ ಆಗ್ಬೇಕು. ಯಾಕಂದ್ರೆ 28ಕ್ಕೆ ಮತ್ತು ಏನಾರೇ ಸರ್ಕಾರ ಬತ್ತಂದ್ರೆ ನನ್ನ ಧರ್ಮಪತ್ನಿ ಶಶಿಕಲಾ ಮಂತ್ರಿ ಆಗುತ್ತಾಳೆ. ಹೆಂಗೋ ನಾ ಎಂ ಪಿನೂ ಕಳ್ಕೊಂಡೀನಿ, ಮತ್ತು ಅದು ಎಮ್ ಎಲ್ ಎನೂ ಕಳ್ಕೊಬಾರ್ದು. ಇವು ಎಲ್ಲ ವಿಚಾರ ಇರ್ತಾವ್ರಿ. ಗುಪ್ತ ನಡೆದಿರ್ತಾವೆ ಇವು. ಆ ಗುಪ್ತ ನಡೆದಾಗನ ಆ ಗಾಳಿಯಾಗಿನ ಸುದ್ದಿ ಸ್ವಯಂ ಅಂತೇಳಿ ಬಂದು ನಮ್ಮ ಕಿವಿಗೆ ಮುಡ್ತೈತಿ. ಅದನ್ನು ನಿಮಗೆ ಹೇಳ್ಬೇಕನ. ಇನ್ನು ಅಲ್ಲಿ ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಟಿಗಿ ಮಠ ಅವ್ರು ತಮ್ಮದೇನು ರಣತಂತ್ರ ಹೆಣಿತಾರ, ಅದಲ್ಲೇ ಸೀಮಿತ ಉಳಿದು ಬಿಡ್ತೈತಿ. ಆದರೆ ಬಾಲಚಂದ್ರ ಜಾರಕಿಹೊಳಿ ಜೊತೆ ಏನು ಟೀಮ್ ಐತಿ, ಆ ಟೀಮ್ ಮಾತ್ರ ಗೆಲುವು ಸಾಧಿಸೋದು. ಅದರ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿ ಓಪನ್ ಘೋಷಣೆ ಮಾಡಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಪ್ರಮುಖ ಸಮುದಾಯವಾದ ಲಿಂಗಾಯತರಿಗೆ ಕೊಡ್ತೀನಿ ಅಂತೇಳಿ. ಮೆಚ್ಚಬೇಕಲ್ರಿ. ಅನ್ನ ಬಸವಣ್ಣರ ನಾಡಿನಲ್ಲಿ ಇಂಥ ಒಂದು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಂಥ ಬಾಲಚಂದ್ರ ಜಾರಕಿಹೊಳಿಗೆ ಇಲೆಕ್ಷನ್ ಭಾಳ ಸಲೀಸಾತ್ರಿ. ಗುದ್ದಾಡೋದ ಬೇಡ, ಇನ್ನು ಭಾಳ ಪ್ರಯತ್ನ ಮಾಡೋದು ಅವಶ್ಯಕತೆನೇ ಇಲ್ಲ, ಭಾಳ ಜೀಜಿ ಅನ್ನೋದು ಅವಶ್ಯಕತೆನೇ ಇಲ್ಲ.
ಇಂಥ ಪ್ರಮುಖ ಹುದ್ದೆಗಳನ್ನು ಅವ್ರಿಗೆ ಕೊಟ್ಟು ಬಿಟ್ರಂದ್ರೆ 16 15 ಬರ್ಬೋದು ರೀ, ಒಂದೇ ಎಲೆಕ್ಷನ್ ಆಗ್ಬೋದು. ಅದು ಒಂದು ಸ್ವಲ್ಪ ಖಾನಾಪುರ ತಿಕ್ಕಾಟ, ಎಲ್ಲರ ತಲೆಗೆ ಖಾನಾಪುರ, ಎಲ್ಲರ ಖಾನಾಪುರ ಒಂದು ಚುನಾವಣೆ ಆಗಬಹುದು ಅಂತೇಳಿ, ಅದು ಕಾಂಪ್ರಮೈಸ್ ಆಗೋದಿಲ್ಲ ಅಂತೇಳಿ. ಆದರೆ ರಮೇಶ್ ಕತ್ತಿ ಈ ಚುನಾವಣೆ 3 ಸವಾಲುಗಳು ರಮೇಶ್ ಕತ್ತಿ ಮೇಲೆ ಅದಾವ. ಒಂದು ಇಲೆಕ್ಟ್ರಿಕ್ ಸೊಸೈಟಿ, ಒಂದು ಹೀರಾ ಶುಗರು, ಆಮೇಲೆ 28ರ ಶಾಸಕ ಸ್ಥಾನದ್ದು. ಎಷ್ಟು ಶಕ್ತಿ ತನ್ನ ತಾಲೂಕಿನಲ್ಲಿ ಈ ಇಬ್ಬರು ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಯಾವ ರೀತಿ ಅಲ್ಲಿ ತಮ್ಮ ಶಕ್ತಿ ತೋರಿಸ್ತಾರ ಇನ್ನು ಕಾದು ನೋಡಬೇಕು. ರಮೇಶ್ ಕತ್ತಿ ಈ ಥರ ವಿಫಲ ಆಗ್ತಾನೋ ಸಫಲ ಆಗ್ತಾನೋ. ಆದರೆ ಅದೇ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆ ರಭಸದಿಂದ ಪ್ರಚಾರ ಮಾಡಿ ಬಂದಂಥ ಇದೇ ಬಾಲಚಂದ್ರ ಜಾರಕಿಹೊಳಿ ನಿಡಸೋಸಿ ಮಠಕ್ಕೆ ಹೋಗಿ ಆಶೀರ್ವಾದ ತಗೋತಾರ. ಸಂಕೇಶ್ವರದಲ್ಲಿ ಪ್ರಮುಖ ಮಠದಲ್ಲಿ ಒಂದು ಮೀಟಿಂಗ್ ಮಾಡಿ 1000 ಜನರ ಮುಂದೆ ತಮ್ಮ ಘೋಷಣೆ ಕೂಗುತ್ತಾರ. ಇನ್ನು ಒಪ್ಪಂದದ ಮಾತು ದೂರ ಉಳಿತು. ಈಗೇನಿದ್ದರೂ ಇಲೆಕ್ಷನ್ ಅಂತ ಸಾರ್ತಾನ ಅದೇ ಬಾಲಚಂದ್ರ ಜಾರಕಿಹೊಳಿ. ಈ ಜಾರಕಿಹೊಳಿಗಳಿಗೆ ಇಲೆಕ್ಷನ್ ಅಂದ್ರೆ ಭಾಳ ಖುಷಿ ರೀ. ಕಾಂಪ್ರಮೈಸ್ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಅವ್ರು. ಚುನಾವಣೆ ಬರ್ಬೇಕತ್ತಾರ, ಅವ್ರು ಮುಂಬಾಗಿಲಿನಿಂದ ಪ್ರವೇಶ ಮಾಡಬೇಕು, ಶಡ್ಡ ಹೊಡೆದ ಬರಬೇಕು, ನೋಡ್ತೇವೆ ಒಂದು ಕೈ ಅಂತಾರೆ. ಅದೇ ನಿರ್ಣಯ ಒಳ್ಳೆಯದು. ಹಿಂಬಾಗಿಲಿನಿಂದ ಪ್ರವೇಶ ಮಾಡಿದರೆ ಏನಾಕೈತ್ರಿ, ಅದು ನಾಮಿನೇಟ್ ಹಾಕಾವ. ಮುಂಬಾಗಿಲಿನಿಂದ ಪ್ರವೇಶ ಮಾಡಿದರೆ ಅದು ಶಡ್ಡ ಬಡದ ಗೆರೆ ಕೊರದ ಆಟ ಆಡಿದಂಗೆ. ಅದು ಈ ಶಕ್ತಿ ಅವರಲ್ಲಿ ಐತಿ. ಆ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ, ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ PKPS ಸೊಸೈಟಿ ಅವ್ರನ್ನ ನಾವು ಕೇಳಿದಾಗ ಗುಪ್ತವಾಗಿ ನಾವು ಜಾರಕಿಹೊಳಿ ಅವ್ರು ಏನು ಹೇಳ್ತಾರೆ ರೀ, ನಾವು ಅಲ್ಲೇ ಓಟ್ ಹಾಕೋವ್ರಿ, ಅವ್ರನ್ನ ಬಿಟ್ಟರೆ ನಾವು ಯಾರಿಗೆ ಓಟ್ ಹಾಕೋದಿಲ್ಲ. ಕನಿಷ್ಠ 100ಕ್ಕೆ 60-70 PKPS ಸೊಸೈಟಿ ಅವ್ರನ್ನ ಕೇಳಿದ್ರೆ ಎಲ್ಲ ಇದನ್ನು ಹೇಳಕತ್ತಾರ. ಅಂದ್ರೆ ಚುನಾವಣೆ ಫಲಿತಾಂಶ ಆಯಿತು, ಇನ್ನು ವ್ಯಕ್ತಿಗಳ ಗುರುತ ಮಾಡ್ಕೋತಾರೆ ಅವರು. ಸೌದತ್ತಿಗೆ ಇವರು, ಯರಗಟ್ಟಿಗೆ ಇವರು, ಕಿತ್ತೂರಿಗೆ ಇವರು, ಬೆಳಗಾವಿಗೆ ಇವರು, ಗ್ರಾಮೀಣಿಗೆ ಇವರು, ಮೂಡಲ್ಗಿಗೆ ಇವರು, ಹುಕ್ಕೇರಿ, ಚಿಕ್ಕೋಡಿ, ಅಥಣಿ, ರಾಯಬಾಗ್ ಇದನ್ನು ಮಾಡಿಬಿಡ್ತಾರೆ ಕಾಗವಾಡ ಹಿಡ್ಕೊಂಡು. ಬರೀ ಹೆಸರುಗಳ ನೋಟ ಹೆಸರಾಗೋದು ಪ್ರಿಂಟ್, ಅದೇ ಪ್ರಕಟ ಆಗೋದು, ಫಲಿತಾಂಶ ನಿರ್ಣಯ ಆಗೋದು. ಎಷ್ಟು ಗುದ್ದಾಡ್ರೂ ಏನು ಕೆಲಸ ಆಗೋದಿಲ್ಲ. ಈ ಪ್ರಮುಖವಾಗಿ ಅವರ ಕೈಯಲ್ಲೇ ಸಿಗುವುದು DCC ಬ್ಯಾಂಕ್. ಇದು ಖಡಕ್ ಜವಾರಿ ಕಾಕಣ ಅಂತಿಮ ಸಮೀಕ್ಷೆ. ಇನ್ನು ವಿವರವಾಗಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಅಭ್ಯರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರನ್ನ ಅದನ್ನು ಹೇಳಿಬಿಡ್ತೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಷರತ್ತುಗಳು ಮತ್ತು ಕಂಡೀಷನ್ ಭಾಳ ಗಮನ ಹರಿಸಿ ಕೇಳ್ರಿ. ಯಾವ ರೀತಿ ಒಪ್ಪಂದಗಳಾಗ್ತಾವೆ ರಾಜಕಾರಣದಾಗ ಅನ್ನೋ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಿಮ್ಮ ಅನಿಸಿಕೆಗಳನ್ನ ನಮಗೆ ಹಾಕಿರಿ. ನಂಬರ್ 1 ನ್ಯೂಸ್ ಕನ್ನಡ ವಿಸ್ತಾರವಾಗಿ ಬೆಳೆಯಾಕತ್ತೈತಿ, ರಾಜ್ಯ ಮಟ್ಟದಾಗ ಬೆಳೆದೈತಿ. ನಾವೇನು ಪದೇ ಹೇಳೋದು ಅವಶ್ಯಕತೆ ಇಲ್ಲ, ನೀವೇ ಬೆಳೆಸಾಕತ್ತೀರಿ. ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಐತಿ. ಜವಾರಿ ಕಾಕ ಭಾರಿ ಹೇಳ್ತಾನಂತೇಳಿ ಆ ಬೆನ್ನು ಚಪ್ಪರಿಸಿದಿರಿ, ಆಶೀರ್ವಾದ ಮಾಡಿದಿರಿ, ಪ್ರೀತಿ ಕೊಟ್ಟಿದ್ದೀರಿ, ವಿಶ್ವಾಸ ಕೊಟ್ಟಿದ್ದೀರಿ. ರಾಜ್ಯಾದ್ಯಂತ ಬೆಳೆಯಾಕತ್ತೈತಿ. ಹಿಂದಿದಾಗಂತೂ ದೇಶದಾಗ ಬೆಳೆದೈತಿ. ಬರೀ 15 ದಿವಸನಾಗ 70,000 ಫಾಲೋವರ್ ಆಕ್ಕಾರಂದ್ರೆ ನಿಮ್ಮ ಆಶೀರ್ವಾದ. ನಾನು ಋಣಿ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಫಾಲೋ ನನಗೆ ಆಹಾರ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.